ರಾಷ್ಟ್ರೀಯ ಪಾರಂಪರಿಕ ಕೃಷಿ ಜ್ಞಾನ, ಹಿರಿಮೆ, ದೃಷ್ಟಿಕೋನ, ಆಯಾಮ ವಿಸ್ತಾರವಾಗಿದ್ದು ಇಂತಹ ದೇಶಕ್ಕೆ ಕುಲಾಂತರಿ ಆಹಾರ ತರಲು ಬಹುರಾಷ್ಟ್ರೀಯ ಕಂಪನಿಗಳು ಪಿತೂರಿ ನಡೆಸುತ್ತವೆ. ಕೃಷಿ, ಸಂಸ್ಕೃತಿ, ಪರಿಸರ ಮತ್ತು ಸಮಾಜ ವಿರೋಧಿ ಕೃತ್ಯ ನಡೆಸಲು ಮುಂದಾಗಿದೆ. ಕುಲಾಂತರಿ ಆಹಾರ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳನ್ನು ಕೃಷಿ ಕ್ಷೇತ್ರದಿಂದ ಬಹಿಷ್ಕರಿಸುವಂತೆ ಒತ್ತಾಯಿಸಿ ತಾಲೂಕಿನ ದೊಡ್ಡಹೊಸೂರು ಗಾಂಧೀಜಿ ಸಹಜ ಬೇಸಾಯ ಆಶ್ರಮದಲ್ಲಿ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 2ರವರೆಗೆ ಗಾಂಧಿ ಜಯಂತಿಯವರೆಗೆ ದೊಡ್ಡಹೊಸೂರು ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಇದು ಜೈವಿಕ ವಾಸ್ತವ್ಯ, ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ. ಕುಲಾಂತರಿ ತಳಿಯು ನಮ್ಮ ಹವಾಮಾನಕ್ಕೆ ಒಗ್ಗುವುದಿಲ್ಲ. ಇದನ್ನ ನಾವು ಒಗ್ಗಟ್ಟಾಗಿ ತಡೆಯಲೇಬೇಕು. ಕುಲಾಂತರಿ ತಳಿ ಮುಕ್ತ ದೇಶ ಎಂದು ನಮ್ಮ ದೇಶವನ್ನ ಕೇಂದ್ರ ಸರ್ಕಾರ ಘೋಷಿಸಬೇಕು ಎಂದು ದೊಡ್ಡಹೊಸೂರು ಸತ್ಯಾಗ್ರಹದಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಕುಲಾಂತರಿ ನೀತಿಯನ್ನು ರೂಪಿಸೋದನ್ನು ಅದನ್ನೇ ನೆಪ ಮಾಡಿಕೊಂಡು ಕೇಂದ್ರ ಸರ್ಕಾರ ಇವಾಗ ಹೊರಡ್ತಾ ಇದೆ. ಆದರೆ ನಾವು ಹೇಳ್ತಾ ಇರೋದೇನು ಅಂದರೆ ಕುಲಾಂತರಿ ಅಗತ್ಯ ಇಲ್ಲ. ಇವತ್ತು ಕುಲಾಂತರಿಗಳು ಅಗತ್ಯ ನಮಗೆ ಬೇಕಾಗಿಲ್ಲ. ಕುಲಾಂತರಿ ಔಷಧಿ ಮಾಡೋದಕ್ಕೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಂಡ್ವಿ. ಆದರೆ ನಮಗೆ ಬೇಕಾಗಿರೋದು ಕೃಷಿನಲ್ಲಿ ಕುಲಾಂತರಿಗಳು ಬೇಕಾಗಿಲ್ಲ. ಈಗಾಗಲೇ BT ಹತ್ತಿಯ ಉದಾಹರಣೆಗಳು, BT ಬದನೆ ಮಾಡೋಕ್ಕೆ ಹೋದಾಗ ಚರ್ಚೆಗಳು ನಡೆದಿದ್ದಾವೆ. ಅವುಗಳನ್ನೆಲ್ಲ ಆಧರಿಸಿ ಈ ಪಣದಾರ ಸಮುದಾಯಗಳಿದಾವಲ್ಲ, ಆಮೇಲಿಂದ ಈ ಬೆಳೆದ ಆಹಾರನ ತಿನ್ನುವಂಥ ಗ್ರಾಹಕರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಒಂದು ನೀತಿಯನ್ನು ರೂಪಿಸಬೇಕು. ಈ ಕುಲಾಂತರಿ ತಳಿಯ ಒಂದು ಕಾಯ್ದೆಯನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ ಅಂತ ನಮಗೂ ಕೂಡ ತಿಳಿಯಿತು. ನಮ್ಮ ದೇಶಿ ತಳಿಯನ್ನು ಉಳಿಸೋದು ಮತ್ತು ರಾಸಾಯನಿಕ ಮುಕ್ತ ವ್ಯವಸಾಯನ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿತ್ತು. ಹಾಗಾಗಿ ಅದರಲ್ಲೂ ಕೂಡ ನಾವು ಆಲ್ರೆಡಿ ಹೈಬ್ರಿಡ್ ತಳಿಗಳು ಬಂದಿದೆ ಅಂತ ಗೊತ್ತಿತ್ತು. ಜೊತೆಗೆ ಈ ಕುಲಾಂತರಿ ತಳಿ ಅನ್ನೋದು ಏನಿದೆ ಅಂದರೆ ದೇಹಕ್ಕೆ ಅಷ್ಟೇ ಅಲ್ಲ, ಮನುಷ್ಯನಿಗೆ, ಮಾನವನಿಗೆ ಅಷ್ಟೇ ಅಲ್ಲ, ಪರಿಸರಕ್ಕೂ ಕೂಡ ನಮಗೆ ಹಾನಿ ಮಾಡ್ತಿದೆ ಅಂತ ಗೊತ್ತಾದಾಗ ಇದಕ್ಕೆ ನಾವು ಯಾಕೆ ಕೈ ಜೋಡಿಸಬಾರ್ದು ಈ ಸತ್ಯಾಗ್ರಹಕ್ಕೆ ಅಂತ ಹೇಳಿ ಬಹುರಾಷ್ಟ್ರೀಯ ಕಂಪ್ನಿ ನಮ್ಮ ದೇಶನ ಇಡೀ ಆಹಾರವನ್ನು ಕೈಗೆ ತಗೋಬೇಕು ಅಂತ ಒಂದು ಒಳಸಂಚು ಅಂತಲೇ ಹೇಳ್ಬೋದು, ಒಳಸಂಚು ಮಾಡಿದ್ದಾರೆ. ಹಾಗಾಗಿ ಅವ್ರನ್ನೂ ಕೂಡ ನಾವು ನಮ್ಮ ದೇಶದಿಂದ ಧಿಕ್ಕಾರ ಮಾಡಬೇಕು. ಕುಲಾಂತರಿ ಬೆಳೆಗಳಿಗೆ ಅವಕಾಶ ನೀಡದಂತೆ ಸರ್ಕಾರಗಳ ಮೇಲೆ ಒತ್ತಡ ತರಲು ರೈತರು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸತ್ಯಾಗ್ರಹ ಆರಂಭಿಕ ಕೃಷಿ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ಮತ್ತು ಅವರ ತಂಡವನ್ನು ಶ್ಲಾಘಿಸಿದ್ರು. ಬಯೋಟೆಕ್ನಾಲಜಿ ಹಾಗೂ ಕುಲಾಂತರಿ ತಳಿಗಳ ಸಂಶೋಧನೆಗೆ ಸರ್ಕಾರ ನೆರವು ನೀಡುವುದನ್ನು ನಿಲ್ಲಿಸಬೇಕು. ಕಾರ್ಪೊರೇಟ್ ಕಂಪನಿಗಳು ಇಂತಹ ಕಾರ್ಯಗಳಿಗೆ ಹಣಕಾಸಿನ ನೆರವು ನೀಡದಂತೆ ತಡೆಯುಟ್ಟಬೇಕು. ಕುಲಾಂತರಿ ತಳಿಗಳ ಅಭಿವೃದ್ಧಿ ಕುರಿತು ಶಿಕ್ಷಣ, ಸಂಶೋಧನೆ ಹಾಗೂ ವಿಸ್ತರಣೆಗೆ ಬಹುರಾಷ್ಟ್ರೀಯ ಕಂಪನಿಗಳು ಹಣ ನೀಡುವುದನ್ನು ನಿಷೇಧಿಸಬೇಕು. ಬಿಯರ್ ಕಂಪನಿ ಹಾಗೂ ICARಗೆ ಆಗಿರುವ ಒಪ್ಪಂದ ತಕ್ಷಣವೇ ರದ್ದುಪಡಿಸಬೇಕು. ಪಂಚಾಯತ್ ರಾಜ್ ಸಂಸ್ಥೆಗಳ ಮೂಲಕ ಸಹಜ ಬೇಸಾಯಕ್ಕೆ ಸರ್ಕಾರ ನೆರವು ನೀಡಬೇಕೆಂದು ಆಗ್ರಹಿಸಿದರು. ಕುಲಾಂತರಿ ಬೇಕಾ ಬೇಡವಾ ಅಂತಕ್ಕಂಥದ್ದು ನಾವು ಆಲೇನೇ ಸ್ಪಷ್ಟಪಡಿಸಿದ್ದೀವಿ. ಇದರ ಅಗತ್ಯನೇ ಇಲ್ಲ, ಶಾಸನದ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೆ ಭಾರತ ಸರ್ಕಾರ ಕುಲಾಂತರಿ ವಿಷಯದಲ್ಲಿ ಕಾನೂನು ಮಾಡ್ತಕ್ಕಂಥ ವಿಷಯವನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮನ್ನು ಎಲ್ಲರ ಒತ್ತಾಯ. ಕೂಡಲೇ 1 ಲೈನ್ ರೆಸೊಲ್ಯೂಷನನ್ನು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು. ಆಹಾರವನ್ನು ಕುಲಿಗೆಡಿಸ್ತಕ್ಕಂಥ ಪರಿಸರ ಮೇಲೆ, ಪ್ರಾಣಿಗಳ ಮೇಲೆ, ಜಲಚರ ಪ್ರಾಣಿಗಳ ಮೇಲೆ, ಮಾನವನ ಮೇಲೆ, ಮಹಿಳೆಯ ಮೇಲೆ, ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರ್ತಕ್ಕಂಥ ಕುಲಾಂತರಿ ತಳಿಗಳು ಬೇಡ ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಇದನ್ನು ಭಾರತ ಸರ್ಕಾರ ಈಗಾಗಲೇ ಕೆಲವು ಕುಲಾಂತರಿ ತಳಿಗಳು BT ಹತ್ತಿ ಅಂಥದನ್ನು ತೆಗೆದುಕೊಂಡು ಬಂದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದರು. ಇದಕ್ಕೆ ನಮ್ಮ ಜನರಿಗೆ, ನಾವು ಆ ಕಂಪನಿಗಳು ವಿರುದ್ಧ ಅಂತಲ್ಲ, ನಮ್ಮ ಜನರಲ್ಲಿ ಒಂದು ಎಚ್ಚರಿಕೆ ತರೋದಕ್ಕೆ, ಅದರ ಮೂಲಕ ಜನರಲ್ಲಿ ಎಚ್ಚರಿಕೆ ಬರೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಬರೋದು ಅಂತ ಒಂದು ಪ್ರಯತ್ನದಲ್ಲಿ
ಈ ನಿರ್ಣಯಗಳ ಜಾರಿಗೆ ಪ್ರತಿ ಜಿಲ್ಲೆಗಳಲ್ಲಿ ಅನುಸರಿಸಬೇಕಾದ ಕಾರ್ಯತಂತ್ರದ ಬಗ್ಗೆ ತೀರ್ಮಾನ ಕೈಗೊಂಡ ಸಭೆಯು ಆಯಾ ಜಿಲ್ಲೆಯಲ್ಲಿನ ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ಮುಖಂಡರ ಸಭೆಯನ್ನ ಪಕ್ಷಾತೀತವಾಗಿ ಕರೆದು ಕುಲಾಂತರಿ ತಳಿಯ ಆಹಾರ ತಿರಸ್ಕರಿಸುವ ಕುರಿತು ನಿರ್ಣಯಿಸಬೇಕು. ಸರ್ಕಾರಗಳ ಗಮನ ಸೆಳೆದು ಕುಲಾಂತರಿ ತಳಿ ಆಹಾರ ದೇಶ ಪ್ರವೇಶಿಸುವುದನ್ನು ತಡೆಯುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ನಾಗರಿಕ ಸಮೂಹ ತೀರ್ಮಾನಿಸಿತು.